ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಬಿಬಿಎಂಪಿಯ ಅವ್ಯವಸ್ಥೆ ಬಗ್ಗೆ ಅದೆಷ್ಟು ಹೇಳಿದ್ರೂ ಮುಗಿಯೋದೇ ಇಲ್ಲ. ಇಲ್ಲಿ ಸಿಬ್ಬಂದಿ ಕಚೇರಿಗೆ ಬರಲಿ ಬಿಡ್ಲಿ, ಸಂಬಳ ಮಾತ್ರ ಫುಲ್ ಸಿಗುತ್ತೆ. ಈ ಸತ್ಯ ಇಂದು ನಡೆದ ಆಡಳಿತ ಸುಧಾರಣಾ ಸ್ಥಾಯಿ ಸಮಿತಿಯ ಪರಿಶೀಲನೆಯ ವೇಳೆ ಬಹಿರಂಗವಾಯಿತು. ಬಿಬಿಎಂಪಿ ಅಂದ್ರೆ ಅವ್ಯವಸ್ಥೆ, ಅವ್ಯವಸ್ಥೆ ಅಂದ್ರೆ ಬಿಬಿಎಂಪಿ ಅನ್ನೋ ಥರ ಆಗಿದೆ ಇಲ್ಲಿನ ನೌಕರರ ಕಾರ್ಯನಿರ್ವಹಣೆ. ಇಲ್ಲಿ ಸಿಬ್ಬಂದಿ ಕೆಲಸಕ್ಕೆ ಹಾಜರಾಗದಿದ್ರೂ ಪೂರ್ತಿ ಸಂಬಳ ಮಾತ್ರ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡ ನೌಕರರು ಮುಖ್ಯ ಕಡತಗಳ ರವಾನೆಯಂತಹ ಜವಾಬ್ದಾರಿಯುತ ಕೆಲಸಗಳನ್ನು ಮಾಡ್ತಿದ್ದಾರೆ. ಅಷ್ಟಕ್ಕೂ ಈ ಅವ್ಯವಸ್ಥೆ ಕಂಡುಬಂದಿದ್ದು ಪಾಲಿಕೆಯ ಕೇಂದ್ರ ಕಚೇರಿಯಲ್ಲಿ. ಆಡಳಿತ ಸುಧಾರಣಾ ಸ್ಥಾಯಿ ಸಮಿತಿ ನಡೆಸಿದ ಪರಿಶೀಲನೆ ವೇಳೆ ಈ ಅವ್ಯವಸ್ಥೆಗಳು ಬಯಲಾದವು. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸ್ಥಾಯಿ ಸಮಿತಿಯ ಒಂದು ರೆಕಾರ್ಡ್ಸ್ ಒಳಗಡೆ ಇವರು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 17,000 ಜನಕ್ಕೆ ನಾವು ಪೇಮೆಂಟ್ ಕೊಡ್ತೀವಿ ಅಂತಾರೆ ಹೇಳ್ತಾರೆ. ಎಲ್ಲೋಗಿದ್ದಾರೆ ಸಿಬ್ಬಂದಿ? ಆ ಸಿಬ್ಬಂದಿಗಳನ್ನ ತಂದು ಯಾಕೆ ಇಲ್ಲಿ ಹಾಕೊಳ್ತಾ ಇಲ್ಲ? ಇವತ್ತು ಏನು ಡಾಟಾ ಎಂಟ್ರಿ ಆಪ್ರೇಟರ್ಗಳಿಗೆ ಇಂಥ ಜವಾಬ್ದಾರಿ ಇರತಕ್ಕಂಥ ಆಫೀಸ್ಗಳಲ್ಲಿ ಅವ್ರುಗಳಿಗೆ ಕೀ ಆಪ್ರೇಟ್ ಮಾಡೋಂಥದ್ದು, ಅವರು ಯಾವುದೇ ಒಂದು ದಾಖಲೆ ಹೊತ್ಕೊಂಡು ಹೋದ್ರು ಯಾರು ಜವಾಬ್ದಾರಿ ಇರ್ತಾರೆ? ಅದ್ರ ಬಗ್ಗೆ ಏನೂ ಒಂದು ಕಿಂಚಿತ್ತೂ ಇಲ್ಲ. ಕೆಲಸ ಮಾಡೋಕ್ಕೆ ಯಾರೊಬ್ಬರು ಸಿಕ್ಕಿದ್ರೆ ಸಾಕು. ಅಷ್ಟು ಒಂದು ಬೇಜವಾಬ್ದಾರಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಯಾರಿಗೂ ಒಳ್ಳೇದಲ್ಲ. ಆದರೆ ಸಿಬ್ಬಂದಿಯ ಈ ರೀತಿಯ ಬೇಜವಾಬ್ದಾರಿ ವರ್ತನೆಯನ್ನ ಅಧಿಕಾರಿಗಳು ಸಮರ್ಥಿಸಿಕೊಳ್ಳೋದು ಹೀಗೆ. ಅವರು ಆಫೀಸಿಗೆ ಬಂದಿದ್ದಾರೆ, ಬಟ್ ಅವರು ಸಿಗ್ನೇಚರ್ ಹಾಕಿಲ್ಲ, ಅದರಿಂದ ಸ್ಯಾಲ್ರಿ ಕೊಟ್ಟಿದ್ದಾರೆ ಅಷ್ಟೇ. ಅಟೆಂಡೆನ್ಸ್ ಯಾಕಂದ್ರೆ ಇಲ್ಲಿ ಸಮರ್ಥನೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸ್ಯಾಲ್ರಿ ಕೊಟ್ಟಿರೋದು ನಿಜ ಸರ್, ಸ್ಯಾಲ್ರಿ ಕೊಟ್ಟಿರೋದು ನಿಜ, ಆದರೆ ಅದರೊಳಗಡೆ ರೆಕಾರ್ಡ್ಸ್ ಇಲ್ಲ, ರೆಕಾರ್ಡ್ಸ್ ಅಲ್ಲಿ ಸಿಗ್ನೇಚರ್ ಹಾಕಿಲ್ಲ, ಅದಂತೂ ನಿಜ. ಬಟ್ ಆಫೀಸಿಗೆ ಬಂದಿರೋ ಸಿಗ್ನೇಚರ್ ಹಾಕಿಲ್ಲ, ಹಾಗಾಗಿದೆ ಅಷ್ಟೇ. ಅದೇನೇ ಇರಲಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅವ್ಯವಸ್ಥೆಯ ಆಗರ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ಬಿಬಿಎಂಪಿಯ ಈ ಅಧ್ವಾನಗಳು ಅದ್ಯಾವಾಗ ಸರಿಯಾಗುತ್ತವೋ ಆ ದೇವರಿಗೆ ಗೊತ್ತು. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕನ್ನಡದ ಹೆಸರಾಂತ ಕಲಾವಿದ ಕರಿಬಸವಯ್ಯ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ನಟ ನಿರ್ಮಾಪಕ ಜಗ್ಗೇಶ್ ಕಿಡಿಕಾರಿದ್ದಾರೆ. ಅದು ತಮ್ಮ ಕಲಾವಿದರ ವಿರುದ್ಧವೇ. ಇದಕ್ಕೆ ಕಾರಣ ಕರಿಬಸವಯ್ಯ ಅಂತ್ಯಕ್ರಿಯೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಬಾರದೇ ಇರೋದು. ಕೆಬಿ ಆಪ್ತರು, ಸ್ನೇಹಿತರು, ರಾಜಕಾರಣಿಗಳು ಹೀಗೆ ಎಲ್ಲರೂ ಬಂದರೂ ಸಹ ಚಿತ್ರರಂಗದ ಕಲಾವಿದರ ಹೆಚ್ಚಿನ ಸಂಖ್ಯೆಯಲ್ಲಿ ಬರದೇ ಇರೋದಕ್ಕೆ ಜಗ್ಗೇಶ್ ಎಂದು ಫಿಲ್ಮ್ ಚೇಂಬರ್ನಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಆಕ್ರೋಶಗೊಂಡರು. ಕೆಲಸಕ್ಕೆ ಬಾರದೇ ಇರೋ ಕ್ರಿಕೆಟ್ನ ಹಿಂದೆ ಬಿದ್ದು ತಮ್ಮದೇ ರಂಗದ ಕಲಾವಿದನೊಬ್ಬನ ಅಂತ್ಯಕ್ರಿಯೆಯಲ್ಲಿ ಬರದೇ ಇರುವುದು ಎಷ್ಟು ಸರಿ ಅಂತಲೂ ಪ್ರಶ್ನಿಸಿದ್ರು. ಕಲಾವಿದರಾದ ಬಿ ಸರೋಜಾದೇವಿ, ಜಯಂತಿ, ಡಿಂಗ್ರಿ ನಾಗರಾಜ್, ಹೊನವಳ್ಳಿ ಕೃಷ್ಣ ಹಾಜರಿದ್ದರು. ನನಗೆ ತುಂಬ ದುಃಖ ಆಗಿದ್ದೇನು ಅಂದರೆ, ಇವತ್ತು ಕೆಲಸಕ್ಕೆ ಬರದೇ ಇರೋವಂಥ ಒಂದು ಕ್ರಿಕೆಟನ್ನು ಇಟ್ಕೊಂಡು ನಾವೆಲ್ಲ ಕಲಾವಿದರು ಅಲ್ಲೆಲ್ಲ ಏನೋ ಮಾಡೋಕ್ಕೆ ಕೊಡ್ತಾ ಇದ್ದೀವಿ. ಜೊತೆಲಿರೋ ಒಬ್ಬ ಕಲಾವಿದನಿಗೆ ಗೌರವ ಕೊಡೋಕ್ಕೆ 100 ಜನ ಬರಲಿಲ್ವಿ ಅಂತ ಒಂದು ನೋವು ನನಗೆ ಭಾಳನೇ ಕಾಡ್ತಾ ಇದೆ. ಬಹುಶಃ ಯಾರು ನೋವಾಗುತ್ತೋ ಯಾರು ಬಿಡುತ್ತೋ ನಾನು ಸ್ವಲ್ಪ ನೇರವಾಗಿ ಮಾತಾಡ್ಬಿಡ್ತೀನಿ. ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಬರುವ ಪ್ರವಾಸಿಗರ ಸಂತಸದ ಸುದ್ದಿ ಅದೇನೆಂದ್ರೆ 7 ಮರಿ ಸಿಂಹಗಳನ್ನ ನೋಡೋ ಸೌಭಾಗ್ಯ ದೊರೆಯಲಿದೆ. ತಿಂಗಳ ಹಿಂದಷ್ಟೇ ಜನಿಸಿರುವ 7 ಸಿಂಹದ ಮರಿಗಳನ್ನ ಸಫಾರಿಗೆ ಬಿಡಲಾಗ್ತಾ ಇದೆ. ಅನು ಎಂಬ ಸಿಂಹ 4 ಮರಿಗಳಿಗೆ ಹಾಗೂ ಪ್ರೇಕ್ಷಾ ಎಂಬ ಸಿಂಹ 3 ಮರಿಗಳಿಗೆ ಜನ್ಮ ನೀಡಿದ್ದು ಎಲ್ಲಾ ಮರಿಗಳು ಆರೋಗ್ಯವಾಗಿವೆ. ಇದರಿಂದ ಸಂತಸಗೊಂಡಿರುವ ಪಾರ್ಕ್ನ ಸಿಬ್ಬಂದಿ ಮರಿಗಳನ್ನ ವಿಶೇಷ ಕಾಳಜಿಯಿಂದ ಪೋಷಿಸ್ತಾ ಇದ್ದಾರೆ. ಈ ಸಪ್ತ ಅತಿಥಿಗಳನ್ನು ಪ್ರೇಕ್ಷಕರ ರಂಜನೆಗಾಗಿ ಶೀಘ್ರದಲ್ಲೇ ಸಫಾರಿಗೆ ಬಿಡಲಾಗುವುದೆಂದು ಪಾರ್ಕಿನ ಅಧಿಕಾರಿಗಳು ತಿಳಿಸಿದರು. ಸರಸ್ವತಿ ಸಮಾನ ಖ್ಯಾತಿಯ ಕನ್ನಡದ ಹಿರಿಯ ಸಾಹಿತಿ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿಗಳ ಅನುವಾದ ಇಂದು ಲೋಕಾರ್ಪಣೆಯಾಯಿತು. ಬೆಂಗಳೂರಿನ ಪಿಇಎಸ್ ಕಾಲೇಜು ಕುವೆಂಪು ಸಭಾಂಗಣದಲ್ಲಿ ವಂಶವೃಕ್ಷ, ಡಬ್ಲ್ಯೂ ನೀನಾದೆ ಮಗನೇ ಕಾದಂಬರಿಗಳ ಅನುವಾದ ಬಿಡುಗಡೆಯಾಯಿತು. ಈ ಕಾದಂಬರಿಗಳು ಸಂಸ್ಕೃತಕ್ಕೆ ಅನುವಾದವಾಗಿವೆ. ಇದೇ ವೇಳೆ ಮ್ಯಾಗ್ಸೆಸೆ ಪ್ರಶಸ್ತಿ ವಿಜೇತ ಹರೀಶ್ ಹಂದೆ ಎಸ್.ಎಲ್. ಭೈರಪ್ಪ ಅವರನ್ನು ಗೌರವಿಸಿದರು. ಎಲ್ಲೋ ಒಂದು ಕಡೆ ಭಾಷಣಕ್ಕೆ ಕರೆದ್ರು, ಚೆನ್ನಾಗಿ ಭಾಷಣ ಮಾಡಿದೆ, ಎಲ್ಲರೂ ಕರೆಯೋಕ್ಕೆ ಶುರು ಮಾಡಿದ್ರು. ಒಮ್ಮೆ ಗದಗಿನಲ್ಲಿ ಒಂದು ಭಾಷಣಕ್ಕೆ ಕರೆದರು, ಭಾಷಣ ಮಾಡಿದೆ. ಮಾಡುವಾಗ ಸಭಿಕರೆಲ್ಲ ತಲೆ ತೂಗಿದ್ರು. ನಾನು ಒಂದು ಸ್ವಲ್ಪ ಮೇಲಕ್ಕೆ ತೇಲಕ್ಕೆ ಶುರುವಾದೆ. ಪ್ರಸಿದ್ಧ ಭಾವಗೀತೆಗಳ ದೃಶ್ಯರೂಪವಾದ ಗೀತಮಾಧುರಿ ಇಂದು ಬಿಡುಗಡೆಯಾಯಿತು. ರಾಷ್ಟ್ರಕವಿ ಕುವೆಂಪು ಅವರು ಅವರ ಎಲ್ಲಾದರೂ ಇರು ಎಂತಾದರೂ ಇರು ಎಂಬ ಹಾಡಿನಿಂದ ಹಿಡಿದು ದ ರಾ ಬೇಂದ್ರೆ, ಪೂತಿ ನರಸಿಂಹಾಚಾರ್ಯ,
KS ನರಸಿಂಹಸ್ವಾಮಿಯವರ ಗೀತೆಗಳು ಸೇರಿ ನಾಡಿನ ಖ್ಯಾತ ಕವಿಗಳ ಹಾಡುಗಳ ಸಂಗ್ರಹವಿದೆ. ಖ್ಯಾತ ನಿರ್ದೇಶಕ TS ನಾಗಭರಣ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಮೂಡಿಬಂದಿರೋ ಈ ಗೀತಾ ಮಾಧುರಿಗೆ C. ಅಶ್ವಥ್ ಅವರ ಸಂಗೀತವಿದೆ. BC ಗೌರಿಶಂಕರ್ ಅವರ ಛಾಯಾಗ್ರಹಣವಿರೋ ಈ ಗೀತಾ ಮಾಧುರಿಯಲ್ಲಿ ಒಟ್ಟು 60 ಹಾಡುಗಳ ಸಂಗ್ರಹವಿದೆ. HS ವೆಂಕಟೇಶಮೂರ್ತಿ ಮತ್ತು BR ಲಕ್ಷ್ಮಣರಾವ್ ಅವರ ಸಾಹಿತ್ಯ ಪರಿಕಲ್ಪನೆಯ ಈ ಗೀತಾ ಮಾಧುರಿಯನ್ನ ಟೋಟಲ್ ಕನ್ನಡ ಸಂಸ್ಥೆ ಹೊರತಂದಿದೆ. ಗೀತಮಾಧುರಿ ಅಶ್ವತ್ಥನ ಕನಸು. ಆತ ಸುಮಾರು 1985ರಲ್ಲಿ ಕಲಾಕ್ಷೇತ್ರದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದಾಗ ಇದರಲ್ಲಿ ಬೇರೆ ಬೇರೆ ಮಾಧ್ಯಮದ ಎಲ್ಲ ಕಲಾ ಪ್ರಕಾರಗಳನ್ನು ಈ ಗೀತಮಾಧುರಿ ಮುಖಾಂತರ ಒಟ್ಟುಗೂಡಿಸಬೇಕು ಅನ್ನೋ ಕಲ್ಪನೆಯನ್ನು ಹುಟ್ಟುಹಾಕಿದ್ದ. 60 ಕವನಗಳನ್ನು 14 ಕವಿಗಳನ್ನು. ಇದು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.